ನೋಡ್ತಾ ಇದ್ವಿ ನಾವು ಗವರ್ನರ್ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ರು ನಿಜಕ್ಕೂ ಆ ಶಕ್ತಿನ ಭಗವಂತ ಅವ್ರ ಕುಟುಂಬಕ್ಕೆ ಕೊಡಲಿ, ಯಾಕಂದರೆ ಇದೊಂದು ದೊಡ್ಡ ನಷ್ಟ, ಇದು ದೊಡ್ಡ ಸಂಕಟ ಇದು. ಸೊ ಅದನ್ನು ಭರಿಸುವಂಥ ಶಕ್ತಿನ ಭಗವಂತ ಅವ್ರ ಕುಟುಂಬಕ್ಕೆ ಕೊಡಲಿ ಅಂತಂದರು ರಾಜ್ಯಪಾಲರು. ಇನ್ನು ಬನ್ನಿ ಲೀಲಾವತಿ ಅಮ್ಮನವ್ರು ನಮ್ಮ ಜೊತೆಗಿದ್ದಾರೆ. ಲೀಲಾವತಿ ಅಮ್ಮನವರೇ, ನೋಡ್ತಾ ಇದ್ದೀವಿ ಭಾಳ ದುರಂತ ಸಂಗತಿ ಇದು, ಭಾಳ ದುಃಖದ ಸಂಗತಿ ಇದು. ಯಾಕಂದರೆ 46 ವರ್ಷ ಅದು ಸಾಯುವಂಥ ವಯಸ್ಸು ಖಂಡಿತ ಅಲ್ಲಮ್ಮ, ಏನಂತೀರಿ? ಖಂಡಿತ ಅಲ್ಲ, ಸಾಯುವಂಥ ವಯಸ್ಸು ಖಂಡಿತ ಅಲ್ಲ. ಸಹಸ್ರಾರು ಜನರ ಅಪ್ಪುಗೆಯಿಂದ ಬಲಾತ್ಕಾರವಾಗಿ ವಿಧಿ ಹೇಳ್ಕೊಂಡು ಹೋಗ್ತಾ ಇದೆ ಪುನೀತನನ್ನು. ನೋಡಿ ನೋಡಿ, ಇದು ಯಾರು ನಂಬೋಕ್ಕಾಗದಿರೋ ವಿಷಯ. ಹೌದಮ್ಮ, ಹೌದು. ಏನು ಮಾಡಬೇಕು ನೋಡ್ರಿ, ನಮ್ಮಿಂದ ಏನು ಮಾಡೋಕ್ಕೆ ಸಾಧ್ಯ ಆಗಿದೆ? ಕರೆದ್ರೆ ಅವ್ರ ಜೊತೆಲಿ ನಾವು ಹೋಗೋಕ್ಕೆ ಸಾಧ್ಯ ಹೊರತು ನೋಡಿ ಏನು ಹೇಳೋದು? ನೋಡಿ ಏನು ಹೇಳೋದು? ಪುನೀತ ಪುನೀತ ಅಂತ ಹೇಳ್ಕೊಂಡಿದ್ದ, ಜನ್ಮ ಪಾವನ ಆಗಲಿಲ್ವೇ? ವಿಧಿ ಈ ಥರ ಮಾಡ್ತೆ. ಚಿಕ್ಕ ವಯಸ್ಸಿನಿಂದ ನೀವು ಅವನ್ನ ನೋಡಿದ್ದೀರಿ ಅಮ್ಮ, ನೀವು ಲೀಲಾವತಿ ಅಮ್ಮನವರು ಚಿಕ್ಕ ವಯಸ್ಸಿಂದ ನೋಡಿದ್ದೀರಿ, ಜನರ ಮನಸ್ಸಿಗೆ ಚಿಕ್ಕ ವಯಸ್ಸಿಂದ ನೋಡಿದ್ದೀರಿ ಅವ್ರನ್ನ. ಹೌದು, 2 ನಕ್ಷತ್ರದಲ್ಲಿ ಚಿಕ್ಕ ಮಗುವಾಗಿ ಪಾತ್ರ. ಮಾತಾಡಿಮ್ಮ ಮಾತಾಡಿಮ್ಮ ಮಾತಾಡಿ ಮಾತಾಡಿ. ಇಷ್ಟು ಚಿಕ್ಕ ವಯಸ್ಸಿನ ಮಗುನಲ್ಲೇ ಮಗುವಾಗಿ ಆಕ್ಟ್ ಮಾಡಿದ್ರು 2 ನಕ್ಷತ್ರದಲ್ಲಿ. ನಿಜ 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 ನಿಜ. ಆ ಪುನೀತನಿಗೆ, ಆ ಪುನೀತ ಅಂದ್ರೆ ಶ್ರೇಷ್ಠ ಅಂತ ಎಂತ ಒಳ್ಳೆ ಹೆಸರು ಇಟ್ಟಿದ್ದಾರೆ ಪುನೀತವಾದ ಜೀವಕ್ಕೆ. ಈ ಅಪಾಯಕರವಾದ ಯಾಕೆ ಒದಗಿತ್ತು ಪರಮಾತ್ಮ? ಯಾಕೆ ಒದಗಿತು? ಯಾರು ಕಳ್ಕೊಳಕ್ ಇಷ್ಟ ಇಲ್ವೇ ಪುನೀತನನ್ನ? ನಿಜ ಕಳ್ಕೊಂಡೈತೆ. ನಿಜಮ್ಮ ನಿಜ. ಯಾರ ಹತ್ರ ಹೇಳ್ಬೇಕು? ಯಾರನ್ನ ಕೇಳಬೇಕು? ವಾಪಸ್ ತರೋರು ಯಾರು? ನಿಜ ನಿಜ. ಎಷ್ಟು 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 ಕನಸುಗಳಿತ್ತು ಅಮ್ಮ ಅವ್ರಿಗೆ, ಎಷ್ಟು ಕನಸುಗಳು, ಎಷ್ಟು ಕನವರಿಕೆಗಳು. ಏನೋ ತುಂಬಾ ತುಂಬಾ ಮಾಡಬೇಕು ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಸಾಕಷ್ಟು ಮಾಡಬೇಕು ಅನ್ನುವಂಥ ಕನಸಿತ್ತು ಅವ್ರಿಗೆ. ಕನಸೆಲ್ಲ ನೆನಸಾಗ್ಲಿಲ್ವೇ? ಹೌದಮ್ಮ, ಹೌದು. ನೆನಸಾಗದೇನೆ ಹೊರಟೋಗ್ಬಿಟ್ರೆ ಯಾರು ಹೇಳ್ಕೊಂಡು ಹೋದ್ರು? ನಿಜ. ಯಾರು ಹೇಳ್ಕೊಂಡು ಹೋದ್ರು? ಯಾಕೆ ಹೇಳ್ಕೊಂಡು ಹೋದ್ರು? ಬೇರೆ ಯಾರು ಸಿಗ್ಲಿಲ್ವೇ? ನೋಡಿ, ಎಷ್ಟೋ ಪ್ರಪಂಚದಲ್ಲಿ ದ್ರೋಹಿಗಳೆಲ್ಲ ಇದ್ದಾರೆ. ಅಯ್ಯೋ ದೇವ್ರೆ, ಪುನೀತ ಪುನೀತ, ನಿನ್ನ ಜನ್ಮ ಪುನೀತ. ಸಮಾಧಾನ ಮಾಡ್ಕೊಳ್ಳಿಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಎಲ್ಲರ ಪ್ರೀತಿಗೆ ಇಲ್ಲಿ ಅಪ್ಪಗೆ, ಎಲ್ಲರ ಪ್ರೀತಿ ಅಪ್ಪಗೆ ಇಲ್ಲಿ ಬಾಳಿದವರು. ನಿಜ ನಿಜ. ಹೆಸರು ನೋಡಿ ಎಷ್ಟು ಶ್ರೇಷ್ಠ, ಪುನೀತ. ನಿಜ ನೋಡಿ, ಅಷ್ಟು ಚೆನ್ನಾಗಿ ಆರೋಗ್ಯ ಮೇಂಟೈನ್ ಮಾಡ್ಕೊಂಡಂಥ ಹುಡುಗ. ಭಾಳ 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 ಶಿಸ್ತಿತ್ತು ಜೀವನದಲ್ಲಿ. ಇಷ್ಟೆಲ್ಲ ಆದರೂ ಆ ವಿಧಿ ಎಷ್ಟು ಕ್ರೂರ ನೋಡಿಮ್ಮ. ವಿಧಿ ಕ್ರೂರ, ಅತಿಯಾದರೆ ಅಮೃತ ವಿಷವಾಗುತ್ತೆ ಅಂತ ಹೇಳಿದಾಗೆ, ಯಾವ ಯೋಗ ಯಾವ ಅಭ್ಯಾಸಗಳು ಲಿಮಿಟ್ ಮೀರಿ ಆಯಿತು ಅಂದರೆ ಎಲ್ರಿಗೂ ಇದೊಂದು ಪಾಠ, ಎಲ್ರಿಗೂ ಪಾಠ. ನಿಜ. ಜೀವ ಕಳ್ಕೊಳ್ಳೋಕ್ಕೆ. ಆ ಅಪರೂಪದ ಜೀವ ಮತ್ತೆ ನಮಗೆ ಬೇಕು ಅಂದ್ರೆ ಸಿಕ್ಕಿತ ಪುನೀತ. ನಿಜ 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 ನಿಜ. ಅವನ ನಿಜಮ್ಮ ನಿಜ. ಇಲ್ಲ ನೋಡಿ, ನೀವು ಏನು ನಿಜ ಆಗಿದ್ರೆ ಏನ್ರಿ ಮಾಡಬೇಕು? ಹೌದು, ಈಗ ಎಲ್ಲಿಂದ ಕರ್ಕೊಂಡು ಬರಬೇಕು? ಅಯ್ಯೋ, ಯಾರು ಸಿಕ್ಲಿಲ್ವೇ ವಿಧಿಗೆ? ಪಾಪ ಮಾಡಿದವ್ರು ಎಷ್ಟೋ ಜನ ಇದ್ದಾರೆ. ಅಯ್ಯೋ. ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ನಾನು ಇನ್ನಷ್ಟು ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಜೊತೆಗೆ